ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ನನಗೆ ಸೆಕ್ಯೂರಿಟಿ ಅತಿ ಅವಶ್ಯಕತೆ ಇದೆ. ಇದು ಸರ್ಕಾರ ಗಣನೀಯಗೆ ತೆಗೆದುಕೊಂಡು ಅದನ್ನು ನನಗೆ ರಕ್ಷಿಸಬೇಕು. ಯಾಕಂದರೆ ನಾನು ಈ ದೇಶದ ಪ್ರಜೆ ಇದ್ದೀನಿ. ಈ ದೇಶದ ಪ್ರಜೆಗೆ ಮೂಲಭೂತ ಹಕ್ಕಿದೆ, ರೈಟ್ ಟು ಲಿಬರ್ಟಿ ಆ್ಯಂಡ್ ಲೈಫ್. ಆರ್ಟಿಕಲ್ 21 ಕೆಳಗಡೆ ನನಗೆ ರಕ್ಷಣೆ ಮಾಡಬೇಕಾಗಿದ್ದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಕರ್ತವ್ಯ ಅದ. ಪೊಲೀಸ್ ಮ್ಯಾಗ ಭರೋಸೆ ಇಲ್ಲ ಅಂತ ಹೇಳಿಲ್ಲ ನಾನು. ಈ ಪೊಲೀಸ್ ಇಲಾಖೆ ಸಕ್ಷಮ್ ಇದೆ. ಈ ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರು ಸಕ್ಷಮ್ ಇದ್ದಾರೆ. ಅವರು ಖಂಡಿತ ನನಗೆ ರಕ್ಷಿಸುತ್ತಾರೆ ಅನ್ನುವಂಥದ್ದು ಭಾವನೆ, ಭರೋಸೆ ಎರಡೂ ಇದೆ. ಈ ಪೊಲೀಸ್ ಆಫೀಸರಿಂದ BJP ಕೈಗೊಂಬೆಯಾಗಿ ಕೆಲಸ ಮಾಡಿದ್ದು. ಎಲ್ಲ ಪೊಲೀಸರು ದುಷ್ಟರಲ್ಲ, ಆರೋಪಿ ಪೊಲೀಸರು ದುಷ್ಟರದಾರ. ಎಲ್ಲ ಪೊಲೀಸರು ದುಷ್ಟ ಅನ್ನಕ್ಕ ನಾನು ತಪ್ಪಾಗುತ್ತೆ. ಧನ್ಯವಾದ. ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ನನಗೆ ಸೆಕ್ಯೂರಿಟಿ ಅತಿ ಅವಶ್ಯಕತೆ ಇದೆ. ಇದು ಸರ್ಕಾರ ಗಣನೀಯಗೆ ತೆಗೆದುಕೊಂಡು ಅದನ್ನು ನನಗೆ ರಕ್ಷಿಸಬೇಕು. ಯಾಕಂದರೆ ನಾನು ಈ ದೇಶದ ಪ್ರಜೆ ಇದ್ದೀನಿ. ಈ ದೇಶದ ಪ್ರಜೆಗೆ ಮೂಲಭೂತ ಹಕ್ಕಿದೆ, ರೈಟ್ ಟು ಲಿಬರ್ಟಿ ಆ್ಯಂಡ್ ಲೈಫ್. ಆರ್ಟಿಕಲ್ 21 ಕೆಳಗಡೆ ನನಗೆ ರಕ್ಷಣೆ ಮಾಡಬೇಕಾಗಿದ್ದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಕರ್ತವ್ಯ ಅದ. ಪೊಲೀಸ್ ಮ್ಯಾಗ ಭರೋಸೆ ಇಲ್ಲ ಅಂತ ಹೇಳಿಲ್ಲ ನಾನು. ಈ ಪೊಲೀಸ್ ಇಲಾಖೆ ಸಕ್ಷಮ್ ಇದೆ. ಈ ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರು ಸಕ್ಷಮ್ ಇದ್ದಾರೆ. ಅವರು ಖಂಡಿತ ನನಗೆ ರಕ್ಷಿಸುತ್ತಾರೆ ಅನ್ನುವಂಥದ್ದು ಭಾವನೆ, ಭರೋಸೆ ಎರಡೂ ಇದೆ. ಈ ಪೊಲೀಸ್ ಆಫೀಸರಿಂದ BJP ಕೈಗೊಂಬೆಯಾಗಿ ಕೆಲಸ ಮಾಡಿದ್ದು. ಎಲ್ಲ ಪೊಲೀಸರು ದುಷ್ಟರಲ್ಲ, ಆರೋಪಿ ಪೊಲೀಸರು ದುಷ್ಟರದಾರ. ಎಲ್ಲ ಪೊಲೀಸರು ದುಷ್ಟ ಅನ್ನಕ್ಕ ನಾನು ತಪ್ಪಾಗುತ್ತೆ. ಧನ್ಯವಾದ.